ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನೋಡಿ, ನಾನು ದೆಹಲಿ ಸುಲ್ತಾನರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೆಹಲಿ ಸುಲ್ತಾನರಲ್ಲಿ ಪ್ರಮುಖವಾಗಿ ನಾವು 5 ಸಂತತಿಗಳನ್ನು ನೋಡ್ತೀವಿ. ಮೊದಲನೇದಾಗಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ. ಇವತ್ತು ನಾನು ಖಿಲ್ಜಿ ಸಂತತಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಖಿಲ್ಜಿ ಸಂತತಿಯ ಸ್ಥಾಪಕನೆಂದರೆ ಈ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿಯನ್ನು ನಾವು ಖಿಲ್ಜಿ ಸಂತತಿಯ ಸ್ಥಾಪಕ ಅಂತ ಕರಿತೀವಿ. ಈ ಜಲಾಲುದ್ದೀನ್ ಖಿಲ್ಜಿಯು ಅಲ್ಲಾವುದ್ದೀನ್ ಖಿಲ್ಜಿಯ ಮಾಮ ಅಥವಾ ಚಿಕ್ಕಪ್ಪ. ಹೌದ್ರಿ. ಈ ಜಲಾಲುದ್ದೀನ್ ಖಿಲ್ಜಿಯು ತನ್ನ ಸೋದರನಾಗಿರ್ತಕ್ಕಂತಹ ಶಹೀಬುದ್ದೀನ್ ಮಾಸೂದನ ಮಗನೇ ಈ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಯುದ್ಧ ತರಬೇತಿಯಲ್ಲಿ ನಿಪುಣನಾಗಿದ್ದ. ಈತ ಬುದ್ಧಿವಂತನಾಗಿದ್ದರೂ ಕೂಡ ಯುದ್ಧದಲ್ಲಿ ನಿಪುಣನಾಗಿರ್ತಕ್ಕಂಥ ಈ ಅಲ್ಲಾವುದ್ದೀನ್ ಖಿಲ್ಜಿಯು ಜೀವನ ಚರಿತ್ರೆಯ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಮತ್ತು ಈ ಜಲಾಲುದ್ದೀನ್ ಖಿಲ್ಜಿಯು ತನ್ನ ಮಗಳಾಗಿರ್ತಕ್ಕಂತಹ ಅಲ್ಮಾಸ್ ಅವಳನ್ನು ಜಲಾಲುದ್ದೀನನು ತನ್ನ ಮಗಳಾಗಿರ್ತಕ್ಕಂಥ ಅಲ್ಮಾಸ್ ಬೇಗಂನನ್ನು ಅಲ್ಲಾವುದ್ದೀನನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ನಂತರ ಈ ಅಲ್ಲಾವುದ್ದೀನ್ ಖಿಲ್ಜಿಯು ಸುಲ್ತಾನನ ಅನುಮತಿ ಇಲ್ಲದೆ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗ್ತಾನೆ. ದೇವಗಿರಿಯ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತನ್ನು ಕೊಳ್ಳೆ ಹೊಡೆದು ತೆಗೆದುಕೊಂಡು ಕರಾ ಪ್ರಾಂತ್ಯಕ್ಕೆ ಬರ್ತಾನೆ. ಈತನ ಬರುವಿಕೆಯನ್ನು ಬರಮಾಡಿಕೊಳ್ಳಲು ಜಲಾಲುದ್ದೀನ್ ಖಿಲ್ಜಿಯು ಅವಸರದಿಂದಲೇ ಕರಾ ಪ್ರಾಂತ್ಯಕ್ಕೆ ಭೇಟಿಯನ್ನು ನೀಡ್ತಾನೆ. ಅದೇ ಸಮಯದಲ್ಲಿ ಈ ಅಲ್ಲಾವುದ್ದೀನ್ ಖಿಲ್ಜಿಯು ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ತಾನೇ ಸುಲ್ತಾನ ಎಂದು ಕರೆಸಿಕೊಳ್ಳುತ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು ನೋಡುವಾಗ ಮೊದಲನೆಯದಾಗಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಇಸ್ವಿಯನ್ನು ನೋಡ್ತಾ ಇದ್ದೀವಿ. 1296ರಿಂದ 1316ರವರೆಗೆ. ನಂತರ ಈತನ ಪಟ್ಟಾಭಿಷೇಕದ ನಂತರ 1296ರಲ್ಲಿ ಈತನ ಪಟ್ಟಾಭಿಷೇಕ ಆಗ್ತದೆ. ನಂತರ ಈತ ಮೊದಲನೇ ಬಾರಿ ಗುಜರಾತ್ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. ಅಲ್ಲಾವುದ್ದೀನನ ಸೈನಿಕ ಸಾಧನೆಗಳಂತ ನೋಡುವಾಗ ಮೊದಲನೆಯದಾಗಿ ಗುಜರಾತ್ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. 1301ರಲ್ಲಿ ರಾಜಧಾನಿ ಅನಿಲವಾಡದ ಕರ್ಣದೇವನಾಗಿರ್ತಕ್ಕಂಥ ಅರಸನನ್ನು ಉಲುಫ್ ಖಾನ್ ಮತ್ತು ನಜರತ್ ಖಾನ್ ಈ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಕರ್ಣದೇವ ನನ್ನ ಸೋಲಿಸಿ ಪತ್ನಿ ಕಮಲಾದೇವಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮದುವೆ ಆಗ್ತಾನೆ. ಮತ್ತು ಕರ್ಣದೇವ ತನ್ನ ಮಗಳಾಗಿರ್ತಕ್ಕಂಥ ದೇವಲಾದೇವಿಯನ್ನು ಕರೆದುಕೊಂಡು ದೇವಗಿರಿಗೆ ಪಲಾಯನ ಮಾಡ್ತಾನೆ. ದೇವಗಿರಿಯ ಅರಸನಾಗಿರ್ತಕ್ಕಂಥ ರಾಮಚಂದ್ರ ದೇವನು ಕರ್ಣದೇವನಿಗೆ ಆಶ್ರಯವನ್ನು ನೀಡ್ತಾನೆ. ನಂತರ ರಣತಂಬೂರ್ ಆಕ್ರಮಣವನ್ನು ನೋಡುವಾಗ ರಾಜ ಅಮೀರದೇವನು ರಣತಂಬೂರದ ರಾಜ ಅಮೀರದೇವನು ನವ ಮುಸ್ಲಿಮರಿಗೆ ಅಂದರೆ ಮಂಗೋಲಿ ದಂಗೆಕೋರರಿಗೆ ತನ್ನ ರಾಜ್ಯದಲ್ಲಿ ಆಶ್ರಯವನ್ನು ಕೊಟ್ಟಿರ್ತಾನೆ. ಆದ್ದರಿಂದ ಇದು ಅಲ್ಲಾವುದ್ದೀನನ ಖಿಲ್ಜಿಯನ್ನು ಕೆರಳಿಸ್ತದೆ. ಆದ್ದರಿಂದ ಅಲ್ಲಾವುದ್ದೀನ್ ಖಿಲ್ಜಿಯು ರಣತಂಬೂರ್ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ನಂತರ ಬೆಂಗಾಲದ ಮುತ್ತಿಗೆ. ಅಲ್ಲಾವುದ್ದೀನನು 1303ರಲ್ಲಿ ವಾರಂಗಲನ ಕೋಟೆಯ ಮುತ್ತಿಗೆ ಹಾಕಿದರೂ ಸಹ ಬೆಂಗಾಲದ ಶಂಸುದ್ದೀನ್ ದಂಗೆ ಗೆದ್ದು ಸ್ವತಂತ್ರನಾದನು. ಹೀಗಾಗಿ ಬೆಂಗಾಲದ ಮುತ್ತಿಗೆ ಯಶಸ್ವಿ ಆಗೋದಿಲ್ಲ. ನಂತರ ಚಿತ್ತೂರು ಕೋಟೆ ಆಕ್ರಮಣ. ಚಿತ್ತೂರು ಅಥವಾ ವಾರಂಗಲನ ಆಕ್ರಮಣ ಮುತ್ತಿಗೆ ಅಂತ ಹೇಳ್ಬೋದು. 1303ರಲ್ಲಿ ರಾಣಾ ರತನ್ ಸಿಂಗನ
ಹೆಂಡತಿ ಪದ್ಮಿನಿಯ ಒಂದು ಸೌಂದರ್ಯಕ್ಕೆ ಮನಸೋತು ಹೋಗಿ ಚಿತ್ತೂರು ಕೋಟೆಗೆ ಮುತ್ತಿಗೆಯನ್ನು ಹಾಕ್ತಾನೆ. ಸುಮಾರು 7 ತಿಂಗಳ ಕಾಲ ಚಿತ್ತೂರು ಕೋಟೆಗೆ ಆಕ್ರಮಣವನ್ನು ಮಾಡ್ತಾನೆ. 7 ತಿಂಗಳ ಕಾಲ ತನ್ನ ಒಂದು ಕೋಟೆಯನ್ನು ರಕ್ಷಿಸಿಕೊಂಡಂತಹ ಈ ರಜಪೂತರ ದೊರೆ ರಾಣಾ ರತನ್ ಸಿಂಗ್ ಸೋಲನ್ನು ಖಚಿತವಾದಾಗ ಅವನ ಪತ್ನಿ ಪದ್ಮಿನಿ ಜವಾಹರ್ಗೆ ಪದ್ಧತಿಗೆ ಶರಣಾಗ್ತಾಳೆ. ಅಷ್ಟೇ ಅಲ್ಲದೆ ರಜಪೂತರ ಸುಮಾರು ಮಹಿಳೆಯರನ್ನು ಕರೆದುಕೊಂಡು ಈ ಜವಾಹರ್ ಪದ್ಧತಿಗೆ ಶರಣಾಗ್ತಾ ಹೋಗ್ತಾರೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆ ಅಂತ ನೋಡುವಾಗ ಮೊದಲನೆಯದಾಗಿ ದೇವಗಿರಿಯ ಮುತ್ತಿಗೆ. ದೇವಗಿರಿಯ ಅರಸನಾಗಿರ್ತಕ್ಕಂಥ ರಾಮಚಂದ್ರ ದೇವನು ದೇವಗಿರಿಯ ಅರಸನಾಗಿದ್ದು ಈತನ ಅಲ್ಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿದ್ದ. ಅಷ್ಟಲ್ಲದೆ ಕರ್ಣದೇವ ಮತ್ತು ಅವನ ಮಗಳಾಗಿರ್ತಕ್ಕಂಥ ದೇವಲಾದೇವಿಗೆ ಆಶ್ರಯವನ್ನು ಕೊಟ್ಟಿದ್ದ. ಇದು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೆರಳಿಸಿತು. ಆದ್ದರಿಂದ ಅಲ್ಲಾವುದ್ದೀನ್ ಖಿಲ್ಜಿಯು ರಾಮಚಂದ್ರ ದೇವನ ಮೇಲೆ ದಾಳಿಯನ್ನು ಮಾಡ್ತಾನೆ. ನಂತರ ತೆಲಂಗಾಣ ಮುತ್ತಿಗೆ 1310ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ತೆಲಂಗಾಣದ ಕೋಟೆಗೆ ಮುತ್ತಿಗೆಯನ್ನು ಹಾಕ್ತಾನೆ. ತೆಲಂಗಾಣದ ರಾಜ ಪ್ರತಾಪರುದ್ರ ದೇವನನ್ನು ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಸೋತು ಶರಣಾಗ್ತಾನೆ ಮತ್ತು 100 ಆನೆಗಳನ್ನು, 700 ಅಶ್ವಗಳನ್ನು ಮತ್ತು ಅಪಾರ ಸಂಪತ್ತನ್ನು ಕೊಡಲು ಕೊಡ್ತಾನೆ. ನಂತರ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡಲು ಕೂಡ ಒಪ್ಪಿಕೊಳ್ತಾನೆ. ನಂತರ ಹೊಯ್ಸಳರ ಮೇಲೆ ದಾಳಿ. 1310ರಲ್ಲಿ ಹೊಯ್ಸಳರ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಹೊಯ್ಸಳರ ಮೇಲೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯು ಹೊಯ್ಸಳರ ಅರಸ 3ನೇ ಬಲ್ಲಾಳನನ್ನು ಸೋಲಿಸಿದನು. ನಂತರ ಬಲ್ಲಾಳ ದೇವನು ಸೋತ ನಂತರ ಅವನಿಗೆ ಆನೆ, ಅಶ್ವ ಮತ್ತು ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡಲು ಆರಂಭಿಸ್ತಾನೆ ಮತ್ತು ಒಪ್ಪಿಕೊಳ್ಳುತ್ತಾನೆ. ನಂತರ ಪಾಂಡ್ಯರ ಮೇಲೆ ಆಕ್ರಮಣವನ್ನು ಮಾಡ್ತಾನೆ 1311ರಲ್ಲಿ. ಇದೇ ಸಂದರ್ಭದಲ್ಲಿ ಪಾಂಡ್ಯರಲ್ಲಿ ಅಂತರ್ಕಲಹಗಳು ನಡೀತಾ ಇರುತ್ತೆ. ಮಧುರೈನ ಪಾಂಡ್ಯರಲ್ಲಿ ನಿರಂತರವಾಗಿ ಅಂತರ್ಕಲಹಗಳು ನಡೆಯುತ್ತಿರುತ್ತೆ. ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಮೇಲುಗೈ ಸಾಧಿಸಿ ಸಿಂಹಾಸನಕ್ಕೆ ಬರ್ತಾನೆ. ಮಲ್ಲಿಕಾಫರನು ವೀರಪಾಂಡ್ಯನನ್ನು ಬೆನ್ನಟ್ಟಿ ಹೋಗ್ತಾನೆ. ಆದರೆ ವೀರಪಾಂಡ್ಯನು ಅವಿತು ಕುಳಿತು ಆಕ್ರಮಿಸಿ ಅಪಾರ ಸಂಪತ್ತನ್ನು ಮಧುರೈಯ ಮೇಲೆ ಇರ್ತಕ್ಕಂತಹ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ದೆಹಲಿಗೆ ತಗೊಂಡು ಬರ್ತಾನೆ. ನಂತರ ರಾಮೇಶ್ವರದವರೆಗೂ ಹೋಗಿ ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನಾಶ ಮಾಡಿ ಮಸೀದಿಗಳನ್ನು ನಿರ್ಮಿಸ್ತಾನೆ ಈ ಒಂದು ಮಲ್ಲಿಕಾಫರ್. ಒಂದು ನಿಮಿಷ ಕ್ಲಿಯರ್ ಆಯ್ತು ನೋಡಿ. ಈಗ ಕಾಣಿಸ್ತಿದ್ದೇನೆ. ಓಕೆ. ದೇವಗಿರಿಯ ಮೇಲೆ 2ನೇ ಬಾರಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ 1313ರಲ್ಲಿ. ಕಾರಣ ದೇವಗಿರಿಯ ಅರಸನ ರಾಮಚಂದ್ರ ದೇವನು ಮರಣ ಹೊಂದಿದ ನಂತರ ಆತನ ಮಗ ಇರತಕ್ಕಂತಹ ಶಂಕರದೇವನು ಅಧಿಕಾರಕ್ಕೆ ಬಂದಿರ್ತಾನೆ. ಈ ಶಂಕರದೇವನು
ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿರ್ತಾನೆ. ಆದ್ದರಿಂದ ಅಷ್ಟಲ್ಲದೆ ತನ್ನನ್ನು ತಾನು ಸ್ವತಂತ್ರ ಎಂದು ಘೋಷಿಸಿಕೊಂಡಿರ್ತಾನೆ. ಆದ್ದರಿಂದ ಈ ಮಲಿಕ್ ಕಾಫರ್ ಮತ್ತೆ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗಿ ಶಂಕರದೇವನನ್ನು ಕೊಲ್ತಾನೆ. ಕೊಲೆಗೈದು ದೇವಗಿರಿಯನ್ನು ದೆಹಲಿಗೆ ಸೇರಿಸಲಾಗ್ತದೆ. ಮುಂದಿನ ಒಂದು ನಿಮಿಷ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಅವಧಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ಹೇಳ್ತಾ ಹೋಗ್ತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗೆ ಕಾಣಿಸ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾದ ಆ ಒಂದು ವಿಷಯದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ.